ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಸಾಫ್ಟಾಗಿ ಮಾಡಿರೋವಂಥ ಬೀಟ್ರೂಟ್ ಚಪಾತಿನ ಹೇಳ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಇದು ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಆಮೇಲೆ ಕಲರ್ಫುಲ್ಲಾಗಿರುತ್ತೆ. ಸೊ ಯಾವುದೇ ಥರ ಪ್ರಿಸರ್ವೇಟಿವ್ ಕಲರ್ ಯೂಸ್ ಮಾಡದೆ ಈ ಥರನ ಮಾಡ್ಕೋಬೋದು. ಸಕ್ಕತ್ತಾಗಿರುತ್ತೆ, ಮಿಸ್ ಮಾಡದೆ ಮಾಡಿ. ಮೊದಲಿಗೆ ನೀವು ಚಪಾತಿ ಹಿಟ್ಟನ್ನು ಯಾವ ಪಾತ್ರೆಯಲ್ಲಿ ಕಲಿಸ್ಕೊತೀರಾ ನೋಡಿ, ಆ ಪಾತ್ರೆನ ಎತ್ಕೊಂಡು ಅದಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಒಂದು ಬೀಟ್ರೋಟ್ನ ತುರ್ಕೊಂಡು ಚಿಕ್ಕದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಕೆಲವರು ಬೀಟ್ರೋಟ್ ರಸನ ಹಾಕ್ಕೊತಾರೆ, ರುಬ್ಕೊಂಡು ಹಾಕ್ಕೊತಾರೆ. ನಾನಿಲ್ಲಿ ಬೀಟ್ರೋಟ್ ತುರ್ಕೊಂಡೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯ ತಿನ್ನುವಾಗ ಬೀಟ್ರೋಟು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹದಕ್ಕೆ 80% ಅಷ್ಟು ಈ ಥರ ಕಲಿಸ್ಕೊಳ್ಳಿ. ಆಮೇಲೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ, ಆಯಿತಾ? ಅಂದರೆ ಏನು ಅಂದರೆ ಇದು ಬೀಟ್ರೋಟ್ ತುರಿದು ಹಾಕಿರೋದ್ರಿಂದ ಸ್ವಲ್ಪ ಕಲಿಸೋದು ಕಷ್ಟ ಆಗುತ್ತೆ. ನೀಟಾಗಿ ನೋಡಿಕೊಂಡು ಕಲಿಸ್ಕೊಬೇಕು, ಆಯಿತಾ? ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಹದಕ್ಕೆ ಕಲಿಸ್ಕೊಂಡ್ಬಿಟ್ಟು ಇವಾಗ ಅದನ್ನು ರೌಂಡ್ ಮಾಡಿ ಇಟ್ಕೊಳ್ಳಿ. ನೀವು ಎಷ್ಟು ಚಪಾತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನನಗಿಲ್ಲಿ ಒಂದು 6 ಚಪಾತಿ ಆಗುತ್ತೆ. 2 ಚಿಕ್ಕ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ವ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿ ಮೈದಾ ಹಿಟ್ಟಾಗಲಿ ಯಾವುದೇ ರೀತಿ ಬೇರೆ ಥರ ಹಿಟ್ಟಾಗಲಿ ಬಳಸಿಲ್ಲ. ಒಂದೇ ಗೋಧಿ ಹಿಟ್ಟು ಒಂದನ್ನೇ ನಾನು ಬಳಸ್ಕೊಂಡಿರೋದು ಅಷ್ಟೇ. ಸೊ ಅದಾದಮೇಲೆ ಇವಾಗ ನಾನು ಲಟ್ಟಿಸೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದನ್ನು ಈ ಥರ ಚಿಕ್ಕದಾಗಿ ಫಸ್ಟು ಲಟ್ಟಿಸ್ಕೊಳ್ಳಿ. ಆಮೇಲೆ ಒಂದು 4 ಭಾಗದಲ್ಲಿ ಮಡ್ಚ್ಕೊಳ್ಳಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಮಡ್ಚ್ಕೊಂಡ್ಬಿಟ್ಟು ಮತ್ತೆ ಅದನ್ನು ನೀಟಾಗಿ ರೌಂಡಕ್ಕೆ ಲಟ್ಟಿಸ್ಕೊಳ್ಳಿ. ಲೈಕ್ ಸ್ವಲ್ಪ ಪೌಡರ್ ಹಾಕ್ಕೊಂಡು, ಚಪಾತಿ ಗೋಧಿ ಹಿಟ್ಟಿನ ಪೌಡರೇ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಲಟ್ಟಿಸ್ಕೊಳ್ಳಿ. ನಿಜವಾಗ್ಲೂ ಇದು ನೀಟಾಗಿ ಬರುತ್ತೆ, ಲಟ್ಟಿಸೋದು ಕೂಡ ತುಂಬ ಈಸಿ ಆಗುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇನ್ನೊಂದನ್ನು ಕೂಡ ನಿಮಗೆ ಲಟ್ಸೋದು ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಲಟ್ಟಿಸ್ತಿದ್ದೀನಿ ನಾನು. ಸೇಮ್ ಅದೇ ರೀತಿ ಮಾಡಿಕೊಂಡು ಅದನ್ನು 4 ಭಾಗ ಥರ ಮಡ್ಚ್ಕೊಂಡ್ಬಿಟ್ಟು ನೀಟಾಗಿ ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಇದು ಗೊತ್ತಿರುತ್ತೆ ಹೇಗೆ ಲಟ್ಸೋದು ಅಂತ. ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಯಾಕಂದರೆ ಜಾಸ್ತಿ ಉದ್ದ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇದನ್ನು ಎಲ್ಲನೂ ಕೂಡ ಲಟ್ಟಿಸ್ಕೊಂಡ್ಬಿಟ್ಟು ನಾನು ಆ್ಯಸ್ ಯೂಶ್ವಲು ಚಪಾತಿನ ಹೇಗೆ ಬೇಯಿಸ್ತೀವಿ ಅದನ್ನು ಆ ಥರ ಬೇಯಿಸ್ಕೊತಿದ್ದೀನಿ. ಮಾಮೂಲಿ ಫ್ರಂಟು ಬ್ಯಾಕು ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಬಿಟ್ರೂ ಬೇಗ ಸೀದ್ದಂಗೆ ಆಗಿಬಿಡುತ್ತೆ. ನೋಡಿಕೊಂಡು ಬೇಗ ಮಡ್ಚಾಕೊಂಡು ಲಟ್ಟಿಸ್ಕೊಳ್ಳಿ, ಆಯಿತಾ? ನಿಜವಾಗ್ಲೂ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಂಚೂರು ಸಕ್ಕರೆ ಪುಡಿ ಹಾಕ್ಕೊಂಡ್ರೂ ಸ್ವೀಟ್ ಆಗಿರುತ್ತೆ. ಅದನ್ನು ಕೂಡ ಒಂದು ಸತಿ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ಹೀಗೆ ನಾನು 2 ಕೂಡ ನಿಮಗೆ ಸುಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಏನಂದರೆ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಅನಿಸುತ್ತೆ ನೋಡಿ, ಅದೇ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆ ದಾಲ್ ಮಾಡ್ಕೊಂಡಿದ್ದೆ, ಆಲೂಗಡ್ಡೆ ಹೆಸರುಬೇಳೆ ಎಲ್ಲ ಹಾಕಿ ದಾಲ್ ಥರ ಮಾಡ್ಕೊಂಡಿದ್ದೆ. ಅದಕ್ಕೂ ಇದಕ್ಕೂ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ಸೊ ಮಿಸ್ ಮಾಡಿದೆ, ಒಂದು ಸತಿ ಈ ಥರ ಟ್ರೈ ಮಾಡಿ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.